ಬೇಕಂದ್ರೆ ನಿಮಗೆ 3 ಲಕ್ಷ ಲೋನೇ ಆಗುತ್ತೆ ಸರ್. ಬರೀ 25,000 ತಂದ್ರೆ ಗಾಡಿ 25,000 ಡೌನ್ ಪೇಮೆಂಟ್. 25,000 ಡೌನ್ ಪೇಮೆಂಟ್ ಅಂದ್ರೆ ಪೆಟ್ರೋಲ್ ಪ್ಲಸ್ CNG ಇರುವಂತ ಆಲ್ಟೋನ ನೀವು ಪರ್ಚೇಸ್ ಮಾಡಬಹುದು. 0 ಡೌನ್ ಪೇಮೆಂಟ್ ಅಲ್ಲಿ 5.5 ಲಕ್ಷ ಲೋನ್ ಕೊಡಿಸ್ತೀವಿ ಸರ್ ಈ ವೀಕೆಂಡ್. ಓಕೆ, ಎಸಿ ಇರುತ್ತೆ ಸರ್ ಇದು 5 ಸೀಟರ್ AC. ಹೆಂಗಿರ್ಬೇಕು ಅಂದ್ರೆ ಪ್ರೈಸ್ ನಾವು ಕೊಡೋ ಪ್ರೈಸ್ ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಬಾರ್ದು, ಅಷ್ಟು ಲೋಯೆಸ್ಟ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀವಿ. ಫೈನಲ್ ಟು ಫೈನಲ್ 85,000 ರೂಪಾಯಿಗೆ ಆಗುತ್ತೆ. ಇಂಟ್ರೆಸ್ಟ್ ಇರೋ ಈ ಗಾಡಿನ ಬೈ ಮಾಡ್ಬೋದು. CNG ವೆಹಿಕಲ್, ಪೆಟ್ರೋಲ್ ಕಮ್ CNG ಇರೋಂಥ ವೆಹಿಕಲ್ ನಮ್ಮ ಹತ್ರ ಆಲ್ಟೋ KTM. ಸೊ ನೆಕ್ಸ್ಟ್ ನ್ಯಾನೋ. ಸೊ ನೀವು ನೋಡ್ತಾ ಇರಬಹುದು 20+ ಮೈಲೇಜ್ ಬರಕ್ಕೆ ಒಂದು ಗಾಡಿ ಬೇಕು ಅಂದ್ರೆ ಖಂಡಿತವಾಗಿ ಇದನ್ನ ಪ್ರಿಫರ್ ಮಾಡಿ. 1 ಲಕ್ಷ ಆಸುಪಾಸಲ್ಲಿ ಏನಾದ್ರು ಹುಡುಕ್ತಾ ಇದ್ರೆ 1.60 ಸರ್. 1 ಲಕ್ಷ 60. ಇನ್ನೊಂದು 10,000 ಕಡಿಮೆ ಮಾಡ್ಕೊಳ್ಳಿ. ಆಯ್ತು ಸರ್, 1.5 ಲಕ್ಷಕ್ಕೆ ಕೊಟ್ಟು. GD ವೇರಿಯಂಟ್ ಡೀಸೆಲ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಗಾಡಿ ಇದು 7,80,000ಕ್ಕೆ ಫೈನಲ್ ಕೊಡ್ತೀವಿ ಸರ್. ಈ ಗಾಡಿ 7,80,000ಕ್ಕೆ ಲೋನು ಸರ್ ಇದಕ್ಕೆ. ಸರ್ ಲೋನ್ ನಿಮಗೆ 7.5 ಲಕ್ಷ ಲೋನೇ ಆಗುತ್ತೆ. 30,000 ತಂದ್ರೂ ಈ ಗಾಡಿನ ತಗೊಂಡು. ಓಕೆ, 3 ಕೂಡ ಸಿಂಗಲ್ ಓನರ್ ಅಲ್ಲ ಸರ್? 3 ಕೂಡ ಸಿಂಗಲ್ ಓನರ್ ಗಾಡಿ. ಇನ್ನು 2 lakhs ಅಂದ್ರೆ ಈ ಗಾಡಿನ 3,85,000 ರೂಪಾಯಿಗೆ ಈ ಗಾಡಿ ಲೋನು ಸರ್ ಇದಕ್ಕೆ. ಸರ್ ಲೋನ್ ನಿಮಗೆ ಬೇಕು ಅಂದ್ರೆ 3 ಲಕ್ಷ ಲೋನ್ ಆಗುತ್ತೆ. 85,000 ತಂದ್ರೆ 4 ಲಕ್ಷ ಹೇಳ್ತಾ ಇದೀವಿ. ಬಂದ್ರೆ ಇದು ಒಂದು 3,80,000ಕ್ಕೆ ಫುಲ್ ಟಾಪ್ ಅಂಡ್ ವೆಹಿಕಲ್ ಸಿಗುತ್ತೆ. 3,80,000. 4,80,000 ಲೋನ್ ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ತಂದ್ರೆ ಈ ಗಾಡಿ ಸಿಗುತ್ತೆ ಸರ್. ಲೋನ್ 10 ಲಕ್ಷ ಆಗುತ್ತೆ. ಬರೀ 25,000 ತಂದ್ರೆ ಓಕೆ ಫುಲ್ ಲೋನ್ ಆಗುತ್ತೆ. BH ಕಾರ್ಸ್ ಅಲ್ಲಿ ಈಗ ಸೆಕೆಂಡ್ ಪಾರ್ಟ್ ಹ್ಯಾಚ್ ಬ್ಯಾಕ್ ಸೆಡನ್ ಜೊತೆಗೆ ಕೆಲವೊಂದು 7 ಸೀಟರ್ ವೆಹಿಕಲ್ಸ್ ಕೂಡ ಇರುತ್ತೆ. ಅದನ್ನು ನಾವು ತಿಳಿಸ್ಕೊಡ್ತೀವಿ ಸರ್. ಅಡ್ರೆಸ್ ಮತ್ತೊಂದ್ಸಲ ಹೇಳ್ಬಿಡಿ ಸರ್. ಸರ್ ನಮ್ದು VH ಕಾರ್ಸು ಉಳ್ಳಾಳ್ ಮೇನ್ ರೋಡಲ್ಲಿ ಇದೆ. ಕೆಂಗೇರಿಗೆ ಹತ್ರ ಇದೆ, ನಾಗರಬಾವಿಗೆ ಹತ್ರ ಇದೆ, ಈ ಕಡೆ ಮಾಗಡಿ ರೋಡಿಗೆ ಹತ್ರ ಇದೆ. ನಮ್ಮ ಹೆಸರು ಧನಂಜಯ ಅಂತ. ನಮ್ಮಲ್ಲಿ ಸುಮಾರು ಸಡನ್ ವೆಹಿಕಲ್ಲು, ಹ್ಯಾಚ್ ಬ್ಯಾಕ್ ವೆಹಿಕಲ್ಸು, ಈಕೋ ಆಗಿರ್ಬೋದು, ಕ್ರೆಟಾಗಳಾಗಿರ್ಬೋದು, I20 ಆಗಿರ್ಬೋದು, ಪೋಲ್ ಆಗೋದು ಎಲ್ಲ ವೆಹಿಕಲ್ಸು ನಮ್ಮ ಹತ್ರ ಇದೆ. ಸುಮಾರು 60ರಿಂದ 70 ವೆಹಿಕಲ್ಸು ನಮ್ಮ ಹತ್ರ ಸ್ಟಾಕ್ ರೆಡಿ ಇದೆ. ಓಕೆ, ಎಲ್ಲ ವೆಹಿಕಲ್ಸ್ನ ಇವಾಗ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಇಂಟ್ರೆಸ್ಟ್ ಇರೋರು ಬೈ ಮಾಡ್ಬೋದು. ನಮ್ಮ ಹತ್ರ ಬೆಸ್ಟ್ ಆಫರಲ್ಲಿ ಒಳ್ಳೆ ವೆಹಿಕಲ್ ಸಿಗುತ್ತೆ. ಎಲ್ಲ ಆಸ್ಟ್ ಆ್ಯಂಡ್ ಫ್ರೀ ವೆಹಿಕಲ್ಲು, ಶೋರೂಮ್ ಹಿಸ್ಟ್ರಿ ಸಿಗೋಂಥ ವೆಹಿಕಲ್ಲು, ಸಿಂಗಲ್ ಓನರ್ ಗಾಡಿಗಳೇ ಜಾಸ್ತಿ ಇದೆ. ಬಂದು ನಮ್ಮ ಹತ್ರ ಒಂದ್ಸಲ ಒಮ್ಮೆ ಭೇಟಿ ಕೊಡಿ. ಒಳ್ಳೆ ವೆಹಿಕಲ್ ಸಿಗುತ್ತೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ. ಓಕೆ, ಸೊ ಕೇಳಿದ್ರಲ್ಲ. ಮತ್ತೆ ಜೊತೆ ನಿಮಗೆ 2012 ಮೇಲ್ಪಟ್ಟು ನೀವು ಯಾವುದೇ ಗಾಡಿ ತೊಗೊಂಡ್ರು ಕೂಡ ಆಲ್ ಓವರ್ ಕರ್ನಾಟಕ ನಿಮಗೆ 80 to 90% ಡೌನ್ ಪೇಮೆಂಟ್ ಇದು ಲೋನ್ ಆಗುತ್ತೆ. ಅಂದರೆ 10 to 15% ಡೌನ್ ಪೇಮೆಂಟಲ್ಲಿ ಇರುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟಲ್ಲಿ ಕೂಡ ಸಿಗುತ್ತೆ. ಸೊ BH ಕಾರ್ಸಲ್ಲಿ ಇವಾಗ ನಾವು ತೋರಿಸ್ತಿರುವಂಥ ಹೈ ಡಿಮ್ಯಾಂಡ್ ಕಾರ್ ಯಾವುದಪ್ಪ ಇದಂದರೆ ನೀವು ನೋಡ್ತಾ ಇರ್ಬೋದು 3 ಈಕೋ ಸಾಲಾಗಿ ನಿಲ್ಲಿಸಿದ್ದಾರೆ. ಸೊ ಈ 3 ಈಕೋಯಿಂದ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ನೀವು ನೋಡ್ತಾ ಇರ್ಬೋದು ಈ ಈಕೋ ಬಂದ್ಬಿಟ್ಟು ನಿಮಗೆ K05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್ ಇದು ಸರ್ 2022 ಮಾಡಲು, ಪೆಟ್ರೋಲ್ ಕಮ್ CNG ಎರಡು ಬರುತ್ತೆ ವೆಹಿಕಲಲ್ಲಿ. ಓಕೆ, ಕಂಪ್ನಿಯಿಂದನೇ ಬರುತ್ತೆ. 22 ಮಾಡಲು ಬರೀ 30,000 ಓಡಿದೆ ವೆಹಿಕಲ್ಲು. ತುಂಬ ಚೆನ್ನಾಗಿದೆ ವೆಹಿಕಲ್ ಇದು ಸರ್. ಫೈನಲ್ ಟು ಫೈನಲ್ಲು 5.5 ಲಕ್ಷಕ್ಕೆ ಗಾಡಿ ಕೊಡ್ತೀವಿ. 0 ಡೌನ್ ಪೇಮೆಂಟಲ್ಲಿ 5.5 ಲಕ್ಷ ಲೋನು ಕೊಡಿಸ್ತೀವಿ ಸರ್ ಈ ವೆಹಿಕಲ್. ಓಕೆ, ಎಸಿ ಇರುತ್ತೆ ಸರ್ ಇದು 5 ಸೀಟರು AC ವಿತ್ AC ಬರುತ್ತೆ ಸರ್. ABS ಏರ್ ಬ್ಯಾಗ್ ಎಲ್ಲ ಬರುತ್ತೆ ವೆಹಿಕಲ್. ಓಕೆ, ನೀವು ಪೆಟ್ರೋಲಲ್ಲಿ ಅಂದರೆ ನಿಮಗೆ ಮೈಲೇಜು ಸೊ ನಿಮ್ಗೆ ಆಲ್ಮೋಸ್ಟ್ 16+ ಬರುತ್ತೆ. CNG ನ ಇರೋದು? CNG ಬರುತ್ತೆ. CNG ಒಂದು 25+ ಬರುತ್ತೆ. ಹೌದು, 25+ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಮತ್ತೊಂದು ಈಕೋ K04 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ 2019 ಮಾಡಲು ಸಿಂಗಲ್ ಓನರ್ ಗಾಡಿ, 40,000 ಡ್ರೈವನ್ ಆಗಿದೆ. 5 ಸೀಟರ್ AC ಗಾಡಿ ಇದನ್ನು. ಓಕೆ ಸರ್, ಫೈನಲ್ ಟು ಫೈನಲ್ 4.5 ಲಕ್ಷ ಹೇಳ್ತಾ ಇದೀವಿ. 4,25,000 ಬಂದ್ರೆ ಈ ವೆಹಿಕಲ್ ಕೊಡ್ತೀವಿ. 4 ಲಕ್ಷ ಲೋನ್ ಆಗುತ್ತೆ ಸರ್ ಈ ಗಾಡಿ. ಅಲ್ಲಿಗೆ 25,000 ಡೌನ್ ಪೇಮೆಂಟ್. 25,000 ಡೌನ್ ಪೇಮೆಂಟ್. ಓಕೆ, ಒಂದು 0 ಡೌನ್ ಪೇಮೆಂಟ್, ಇನ್ನೊಂದು 25,000 ಡೌನ್ ಪೇಮೆಂಟ್. ಸೊ ಈ ಈಕೋ ಸರ್ K52 ಸರ್ ಇದು 5 ಸೀಟರ್ ವೆಹಿಕಲ್ 2022 ಮಾಡಲು ಪೆಟ್ರೋಲ್ ವೆಹಿಕಲ್. ಓಡಿರೋದು ಬರೀ 20,000 ಓಡಿದೆ. ಓಕೆ, ತುಂಬಾ ಚೆನ್ನಾಗಿದೆ ವೆಹಿಕಲ್ ಸರ್. 5.5 ಲಕ್ಷ ಹೇಳ್ತಾ ಇದೀವಿ. ಒಂದು 5,25,000ಕ್ಕೆ ಫೈನಲ್ ಕೊಡ್ತೀವಿ. 0 ಡೌನ್ ಪೇಮೆಂಟ್ ಅಲ್ಲಿ ಇದನ್ನು ಸಿಗುತ್ತೆ ಸರ್. ಓಕೆ, 5,25,000 ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿನ ತೊಗೊಂಡೋಗಿ. 3 ಕೂಡ ಸಿಂಗಲ್ ಓನರ್ ಅಲ್ಲ ಸರ್? 3 ಕೂಡ ಸಿಂಗಲ್ ಓನರ್ ಗಾಡಿ. ಓಕೆ, 3 ಕೂಡ ಸಿಂಗಲ್ ಓನರ್ ಆಗಿರುತ್ತೆ. ಸೊ ಬೇಕನ್ನೋರು ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಪಾರ್ಟ್ 1 ಅಲ್ಲಿ ನೀವು ಕೆಲವೊಂದು 7 ಸೀಟರ್ಸ್ ನೋಡಿದ್ರಿ. ಸೊ ಇಲ್ಲೂ ಕೂಡ ಕೆಲವೊಂದು ಅವೈಲಬಿಲಿಟಿ ಇರುತ್ತೆ. ಈಗ ನೀವೇ ನೋಡ್ತಾ ಇದ್ದೀರಾ, ಇದು ಬಂದು ಇನೋವಾ. ಸೊ ನೀವು ನೋಡ್ತಾ ಇರ್ಬೋದು ಈ ಗಾಡಿ ಕೂಡ ಒಳ್ಳೆ ಕಂಡೀಷನ್ ಇರುತ್ತೆ. ಸ್ವಲ್ಪ ಧೂಳಾಗಿರುತ್ತೆ ಅಷ್ಟೇ. ಇದು ಬಂದು ನಿಮಗೆ G ವೇರಿಯಂಟ್ 2.5 G ವೇರಿಯಂಟು. ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಇದ್ರ ಬಗ್ಗೆ ಡೀಟೇಲು ಸರ್. ಸರ್ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ತುಂಬ ಚೆನ್ನಾಗಿದೆ ಸರ್. 1.5 ಲಕ್ಷ ಓಡಿದೆ. G ವೇರಿಯಂಟು ಸರ್. ಫೈನಲ್ ಟು ಫೈನಲ್ ಈ ಗಾಡಿ 7 ಲಕ್ಷ ಹೇಳ್ತಾ ಇದ್ದೀವಿ. 6,85,000 ಬಂದರೆ ಈ ಗಾಡಿನೂ ಕೊಡ್ತೀವಿ. 8 ಸೀಟರ್ ವೆಹಿಕಲ್ ಇದು. 2011 ಮಾಡಲು. ಲೋನ್ ಬಂದರೆ ನಿಮಗೆ ಒಂದು 5 ಲಕ್ಷ ಲೋನ್ ಆಗುತ್ತೆ. ಇನ್ನು 2 lakhs ಅಂದರೆ ಈ ಗಾಡಿನ. ಓಕೆ, ಅಲ್ಲಿ ಕಡಿಮೆ ಡೌನ್ ಪೇಮೆಂಟ್ ಅಲ್ಲಿ ನೀವೇನಾದ್ರು ಇನ್ನೋ ಹುಡುಕ್ತಾ ಇದ್ರೆ ಸೊ ಅದು ಕೂಡ ಇಲ್ಲಿ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ಇಲ್ಲ ಲೋ ಬಜೆಟ್ ನಿಮಗೆ ಗಾಡಿ ಹುಡುಕ್ತಾ ಇದ್ರೆ Hyundai i10 K05 ರಿಜಿಸ್ಟರ್ಡ್ ವೆಹಿಕಲ್. ಡೀಟೇಲ್ ಸರ್. ಸರ್ 2009 ಮಾಡಲು i10 56,000 ಓಡಿದೆ. i10 ಸ್ಪೋರ್ಟ್ಸ್ ಇದು. ಓಕೆ,
ಓಡಿರೋದು ಬರೀ 52,000 ಸಿಲ್ವರ್ ಕಲರ್ ಗಾಡಿ ತುಂಬ ಚೆನ್ನಾಗಿದೆ ಸರ್. ಫೈನಲ್ ಟು ಫೈನಲ್ 2,20,000 ರೂಪಾಯಿ ಕೊಡ್ತೀವಿ. ಈ ಗಾಡಿ ಲೋನ್ ಆಗಲ್ಲ, ಫುಲ್ ಕ್ಯಾಶಲ್ಲಿ ಬರ್ಬೇಕು ಸರ್. 2009 ಮಾಡಲು, ಸೆಕೆಂಡ್ ಓನರು, i10 ಸ್ಪೋರ್ಟ್ಸ್. ಓಕೆ, ನಿಮ್ಗೆ ಇರಲ್ಲ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇರುತ್ತೆ. ಮೈಲೇಜ್ ಅಂತ ಹೇಳಿದ್ರೆ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ತೋರಿಸುವಂಥದ್ದು ಬ್ಲ್ಯಾಕ್ ಬ್ಯೂಟಿ ಟಾಟಾ ಅವರ ನೆಕ್ಸಾನ್ K01 ಅಂದರೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್ ಇದು. ನಿಮ್ಗೆ ಇದರಲ್ಲಿ ನೋಡ್ತಾ ಇರ್ಬೋದು ಅಲೋವಿಲ್ಸ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗು, ABS, ಬ್ಯಾಕ್ ವೈಫರ್, ಡಿಫಾಗರ್ ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಪೆಟ್ರೋಲು ಬರೀ 10,000 ಓಡಿದೆ. 10,000 ಹೊಡಿರೋದು. ಸನ್ ರೂಪ್ ವೆಹಿಕಲ್ ಇದು. ಓಕೆ, ವಿತ್ ಸನ್ ರೂಫ್. ವಿತ್ ಸನ್ ರೂಪ್ ಬರುತ್ತೆ. ಎಕ್ಸಾಕ್ಟ್ ಪ್ಲಸ್ 22 ಮಾಡಲು. ಓಕೆ, ಬ್ಲ್ಯಾಕ್ ಡಾರ್ಕ್ ಎಡಿಷನ್ ಸರ್ ಇದು. ಸರ್ ಫೈನಲ್ ಟು ಫೈನಲ್ ಈ ಗಾಡಿ 10.5 ಲಕ್ಷ ಹೇಳ್ತಾ ಇದೀವಿ. ಬಂದ್ರೆ ಒಂದು ಸ್ಮಾಲ್ ನೆಗೋಷಿಯಬಲ್ 10,25,000 ರೂಪಾಯಿಗೆ ಗಾಡಿ ಸಿಗುತ್ತೆ. ಬರೀ 10,000 ಓಡಿದೆ. ಟಾಪ್ ಎಂಡ್ ವರ್ಷನ್ ಬ್ಲ್ಯಾಕ್ ಡಾರ್ಕ್ ಎಡಿಷನ್ಸ್ ವೆಹಿಕಲ್ ಸರ್ ಇದು. ಲೋನು ಸರ್ ಇದಕ್ಕೆ? ಸರ್ ಲೋನ್ 10 ಲಕ್ಷ ಆಗುತ್ತೆ. ಬರೀ 25,000 ತಂದ್ರೆ ಓಕೆ ಫುಲ್ ಲೋನ್ ಆಗುತ್ತೆ. ಓಕೆ, 25,000 ಅಂದರೆ 25,000 ರುಪೀಸ್ ಡೌನ್ ಪೇಮೆಂಟಲ್ಲಿ ನೀವು ಈ ಗಾಡಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಹೋಂಡಾ CR-V 4-wheel ಡ್ರೈವ್. ನಿಮಗೆ ಬ್ಯಾಕ್ ವೈಫರ್, ಡಿಫಾಗರ್, ಅಲೋವಿಲ್ಸ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂತಹ 4-wheel ಡ್ರೈವ್ ವೆಹಿಕಲ್ ಇದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಸರ್ 2007 ಮಾಡಲ್ ಗಾಡಿ, ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೆಹಿಕಲ್ ಇದು. 4-wheel ಡ್ರೈವ್, ಆಟೋಮೆಟಿಕ್. ಯಾರು SUV ರೇಂಜ್ ಅಲ್ಲಿ ಕಡಿಮೆ ಬಜೆಟ್ ಅಲ್ಲಿ ಬೇಕು ಅನ್ನೋರಿಗೆ ನಮ್ಮ ಹತ್ರ ಒಂದು SUV ರೇಂಜ್ ಅಲ್ಲಿ ಗಾಡಿ ಇದೆ. ಹೋಂಡಾ CR-V ತುಂಬಾ ಚೆನ್ನಾಗಿರೋಂಥ ವೆಹಿಕಲ್ ಸರ್. ಓಡಿರೋದು ಬರೀ 85,000 ಓಡಿದೆ. 4-wheel ಡ್ರೈವ್, ಆಟೋಮೆಟಿಕ್. ಓಕೆ ಸರ್ ಫೈನಲ್ ಟು ಫೈನಲ್ 3.5 ಲಕ್ಷ ಹೇಳ್ತಾ ಇದೀವಿ. 3,25,000 ಬಂದ್ರೆ 2007 ಮಾಡಲು, ಸೆಕೆಂಡ್ ಓನರು, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ವೆಲ್ ಮೇಂಟೆನೆನ್ಸ್ ಗಾಡಿ, ಸಿಲ್ವರ್ ಕಲರ್ ತಗೊಂಡು ಹೋಗ್ಬೋದು ಸರ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಸರ್ ಇದು. ಮೈಲೇಜ್ ಒಂದು 14-15 ಬರುತ್ತೆ? ಇಲ್ಲ ಸರ್, ಮೈಲೇಜ್ ಎಲ್ಲ 10 ಇಂದ 11 ಬರುತ್ತೆ ಅಷ್ಟೇ. ಅಷ್ಟೇ ಬರುತ್ತೆ. ಪವರ್ಫುಲ್ ಗಾಡಿ, 4-wheel ಡ್ರೈವ್ ಅಲ್ವಾ? ಓಕೆ. ಸೊ ನೆಕ್ಸ್ಟ್ ಸರ್ ಆ ವೆಹಿಕಲ್ಸ್ ಗಳೆಲ್ಲ ಸೇಲ್ ಆಗಿದಾವೆ. ಓಕೆ, ಸೇಲ್ ಆಗಿದೆ. ಓಕೆ, ಇದೆಲ್ಲ ಸೇಲ್ ಆಗಿದೆ. ಬಟ್ ಸ್ವಿಫ್ಟ್ ಏನು ಬೇಜಾರು ಮಾಡ್ಕೋಬೇಡಿ, ಈ ಥರ ಬೇಕು ಅನ್ನೋರು ಕಾಲ್ ಮಾಡ್ಬೋದು. ಮಾರುತಿ ಸುಜುಕಿ ರಿಡ್ಸ್ VXi ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಒಳ್ಳೆ ಪವರ್ಫುಲ್ ಮಾರುತಿ ಸುಜುಕಿ ಗಾಡಿ ಅಂತಲೇ ಹೇಳ್ಬೋದು. ಸೊ ಮೈಲೇಜ್ ನಿಮಗೆ ಆಸ್ ಯೂಶುವಲ್ 16+ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಸರ್ 2011 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ ಸರ್. ರಿಡ್ಸ್ ಪೆಟ್ರೋಲ್ ವೆಹಿಕಲ್ VXi ಇದು. ಮರೂನ್ ಕಲರ್, ಸಿಂಗಲ್ ಓನರ್ ಗಾಡಿ. ತುಂಬಾ ಚೆನ್ನಾಗಿದೆ ಸರ್. ಓಡಿರೋದೇ ಬರೀ 60,000 ಓಡಿದೆ ಸರ್. ಫೈನಲ್ ಟು ಫೈನಲ್ ಈ ಗಾಡಿನ 2,60,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 2,60,000 ರೂಪಾಯಿ ಗಾಡಿ ಕೊಡ್ತೀನಿ. ಸಿಂಗಲ್ ಓನರು, 2011 ಮಾಡಲ್ VXi ಮಾರುತಿ ರಿಡ್ಸ್. ಓಕೆ, ಸೊ ನೋಡಿದ್ರಲ್ಲ, ರಿಡ್ಸ್ ಯಾರಾದರೂ ಲೋ ಬಜೆಟಲ್ಲಿ ಹುಡುಕ್ತಿದ್ರೆ ಸೊ ಅದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಸೊ ನೆಕ್ಸ್ಟು ನೀವು ಹೇಳ್ತಾ ಇರ್ಬೋದು ಗ್ಲಾನ್ಸಾ ಇರುತ್ತೆ. ಸೊ ಇದು ಕೂಡ ನಿಮಗೆ ಟಾಪ್ ಆ್ಯಂಡ್ ಅದು ವಿತ್ ನಿಮಗೆ ಡೈಮಂಡ್ ಕಟ್, ಅಲೋವಿಲ್ಸ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲ ಇರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಏರ್ ಬ್ಯಾಗ್, ABS, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್, ಮಿರರ್ ಅಡ್ಜಸ್ಟ್ಮೆಂಟ್ ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಇದು ಬಂದು ನಿಮಗೆ G ವೇರಿಯಂಟ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಸರ್ 2022 ಮಾಡಲು ಟೊಯೋಟಾ ಗ್ಲಾನ್ಸಾ. ಓಕೆ, ಬರೀ ಓಡಿರೋದು ಬರೀ 20,000 ಓಡಿದೆ ಸರ್ ಇದು. ಎಲಿಫೆಂಟ್ ಗ್ರೇ ಇದು. ತುಂಬಾ ಚೆನ್ನಾಗಿದೆ ವೆಹಿಕಲ್. ಟೊಯೋಟಾ ಕಂಪ್ನಿಲಿ ಗ್ಲಾನ್ಸಾ ಕೇಳೋರಿಗೆ ನಮ್ಮ ಹತ್ರ ಒಂದು ಬೆಸ್ಟ್ ವೆಹಿಕಲ್ ಇದೆ ಅಂತಾನೆ ಹೇಳ್ಬೋದು. 2022 ಮಾಡಲು 22,000 ಡ್ರೈವನ್ ಆಗಿದೆ. G ವೇರಿಯಂಟು. ಇದರಲ್ಲೂ G ವೇರಿಯಂಟ್ ಅಂದರೆ ಎಲ್ಲ ಟಾಪ್ ಎಂಡೇ ಬರುತ್ತೆ. ಬಟನ್ ಸ್ಟಾರ್ಟು, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ, ಡ್ಯೂಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಓಕೆ ಸರ್, ಗಾಡಿ ತುಂಬ ಚೆನ್ನಾಗಿದೆ. ಇದು ಮಾರ್ಕೆಟ್ ಇದು ಶೋರೂಮ್ ರೇಟ್ ಬಂದು 12 ಲಕ್ಷ ಚಿಲ್ಲರೆ ಇರುತ್ತೆ ಸರ್. ಬೆಸ್ಟ್ ಆಫರ್ ಕೊಡ್ತೇನೆ. 8.5 ಲಕ್ಷ ಹೇಳ್ತಾ ಇದೀವಿ ಸರ್. 7,80,000ಕ್ಕೆ ಫೈನಲ್ ಕೊಡ್ತೀವಿ ಸರ್. ಈಗ 7,80,000ಕ್ಕೆ ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ 7.5 ಲಕ್ಷ ಲೋನೇ ಆಗುತ್ತೆ. 30,000 ತಂದ್ರೂ ಈ ಗಾಡಿನ ತಗೊಂಡು. ಓಕೆ, 30,000 ಡೌನ್ ಪೇಮೆಂಟ್ ನಿಮ್ಗೆ ಗಾಡಿ ಸಿಗುತ್ತೆ. ಮತ್ತೆ ಇದೇನಿರುತ್ತೆ ಡೌನ್ ಪೇಮೆಂಟ್ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ ಇನ್ನೊಬ್ರು ಫೋನ್ ಮಾಡಿದ್ರಿ ಸರ್ ನಿಮ್ಗೆ ಅಷ್ಟೊಂದು ಹೇಳ್ತೀರಾ ಇಷ್ಟೊಂದು ಹೇಳ್ತೀರಾ ಡೌನ್ ಪೇಮೆಂಟ್ ಅಲ್ಲೋದ್ರೂ ಆಗಲ್ಲ ಅಂತ ಹೇಳ್ತಾರೆ ಬ್ಯಾಂಕ್ ಅವರು. ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸರ್. ಗಾಡಿ ವ್ಯಾಲ್ಯೂ ಅಂತೂ ಖಂಡಿತವಾಗಿದ್ದರೆ ನಿಮಗೆ ಲೋನ್ ಅಂತೂ ಬಂದೇ ಬರುತ್ತೆ. ಬಟ್ ಏನಾದಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಕೂಡ ಚೆನ್ನಾಗಿರಬೇಕು. ಮಾರುತಿ ಸುಜುಕಿ ಸ್ವಿಫ್ಟ್ VXi ವೇರಿಯಂಟ್ ಅಂದರೆ ಪೆಟ್ರೋಲ್ ಮಿಡ್ ವೇರಿಯಂಟ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ಮೈಲೇಜ್ ಆಸ್ ಯೂಶುವಲ್ 16+ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಸರ್ ಡೀಟೇಲ್ ಇದು? ಸರ್ ಕಸ್ಟಮರ್ಸ್ ನಮಗೆ ಶಿಫ್ಟ್ ಒಂದು ಸ್ವಲ್ಪ ಕಮ್ಮಿ ರೇಟಲ್ಲಿ ಕೊಡಿ ಸರ್ ಅಂತಾರೆ. ನಾವು 2006 ಮಾಡಲ್ VXi ಸ್ವಿಫ್ಟ್ ಓಕೆ ಪೆಟ್ರೋಲ್ ವೆಹಿಕಲ್ ತಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇಂಟೀರಿಯರ್ ಆಗಿರ್ಬೋದು, ಬಾಡಿ ಲೈನಿಂಗ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. 6 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೆಕೆಂಡ್ ಓನರ್ ಆಗಿದೆ ಗಾಡಿ ಸರ್. ಫೈನಲ್ ಟು ಫೈನಲ್ ಈ ಗಾಡಿನ 1,60,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. 1,60,000ಕ್ಕೆ ಸ್ವಿಫ್ಟ್ ಕೊಟ್ಬಿಡ್ತೀವಿ. ಓಕೆ, ಯಾರಾದರೂ ಲೋ ಬಜೆಟಲ್ಲಿ 1.5 ಲಕ್ಷ ಆಸುಪಾಸಲ್ಲಿ ಏನಾದ್ರು ಹುಡುಕ್ತಿದ್ರೆ 1.60 ಸರ್? 1,60,000 ಇನ್ನೊಂದು 10,000 ಕಡಿಮೆ ಮಾಡ್ಕೊಳ್ಳಿ. ಆಯ್ತು ಸರ್, 1.5 ಲಕ್ಷಕ್ಕೆ ಕೊಟ್ಟು. ಓಕೆ, 1.5 ಲಕ್ಷಕ್ಕೆ ನಿಮಗೆ ಸ್ವಿಫ್ಟ್ ಸಿಗುತ್ತೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ಯಾಕಂದ್ರೆ ತುಂಬಾ ಜನ ಲೋ ಬಜೆಟಲ್ಲಿ ಸ್ವಿಫ್ಟ್ ಬೇಕು ಸರ್, 2 ಲಕ್ಷದೊಳಗಡೆ ಇದ್ರೆ ಕೇಳಿ ಅಂತ ಕೇಳ್ತಾ ಇರ್ತಾರೆ. ಸೊ ಅಂತವ್ರು 1.5 ಲಕ್ಷಕ್ಕೆ ಹೆಂಗಿರುತ್ತೋ ಏನಿರುತ್ತೋ ಉದ್ರೋಗಿರುತ್ತೋ ಅನ್ಕೊಂಬೇಡಿ. ಎಲ್ಲ ವೆಲ್ ಮೇಂಟೈನ್ ಶೋರೂಮ್ ಕಂಡೀಷನ್ ಗಾಡಿ ಇದೆ. ಶೋರೂಮ್ ಕಂಡೀಷನ್ ಗಾಡಿ ಇದೆ. ಓಕೆ, ಶೋರೂಮ್ ಕಂಡೀಷನ್ ಇರುವಂಥ ಗಾಡಿ ಸಿಗುತ್ತೆ. ಸೊ ನೋಡಿ ಬೇಕಾದ್ರೆ ಕರೆ ಮಾಡ್ಬೋದು. ನೆಕ್ಸ್ಟ್ ಹೋಂಡಾ ಕಂಪ್ನಿದು ಗಾಡಿ K03 ಅಂದರೆ ಇದು ಬಂದು ನಿಮಗೆ ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಹೋಂಡಾ ಅಮೇಜ್ ಇದು
ನಿಮಗೆ ಒಳ್ಳೆ ಮೈಲೇಜ್ ಬರುವಂಥ ಡೀಸೆಲ್ ವೇರಿಯಂಟ್ ಅಂದರೆ ನಿಮಗೆ 25 ಮೈಲೇಜ್ ಬೇಕು ಅಂದರೆ ಇದು ಖಂಡಿತವಾಗಿ ನೀವು ಪ್ರಿಫರ್ ಮಾಡಲೇಬೇಕಾಗುತ್ತೆ. ಡೀಟೇಲ್ ಹೇಳಿ ಸರ್ ಇದು. ಸರ್ 2013 ಮಾಡಲು ಸಿಂಗಲ್ ವಿ ವೇರಿಯಂಟ್ ಸರ್ ಇದು. ಓಕೆ, ವಿ ವೇರಿಯಂಟ್ ಅಂದ್ರೆ ಇದು ಟಾಪ್ ಎಂಡೇ ಬರುತ್ತೆ, ಡಬಲ್ ಏರ್ ಬ್ಯಾಗ್, ABS ಮತ್ತೆ ಅಲಾಯ್ಸ್ ಎಲ್ಲ ಬರುತ್ತೆ ಈ ವೆಹಿಕಲ್ ಅಲ್ಲಿ ಸರ್. 85,000 ಓಡಿದೆ. ನಿಮಗೆ ಹೇಳಿದ್ರೆ ಯಾವಾಗಲೇ 25 ಮೈಲೇಜ್ ಅಂತೂ ಖಂಡಿತ ಬರುತ್ತೆ. ಹೌದು, ಡೀಸೆಲ್ ವೆಹಿಕಲ್ ಒಳ್ಳೆ ಮರೂನ್ ಕಲರ್ ಗಾಡಿ ಇದೆ. ಸಿಂಗಲ್ ಓನರ್ ಗಾಡಿ ಸರ್. 4 ಕಲರ್ ಗಾಡಿ ಇದೆ. ಸಿಂಗಲ್ ಓನರ್ ಗಾಡಿ ಸರ್. 4,25,000 ಹೇಳ್ತಾ ಇದೀವಿ. 3,85,500 ತಂದ್ರೆ ಈ ಗಾಡಿ ಕೊಡ್ತೀನಿ. 3,85,000 ರೂಪಾಯಿಗೆ ಈ ಗಾಡಿ. ಲೋನು ಸರ್ ಇದಕ್ಕೆ? ಸರ್ ಲೋನ್ ನಿಮಗೆ ಬೇಕು ಅಂದ್ರೆ 3 ಲಕ್ಷ ಲೋನ್ ಆಗುತ್ತೆ. 85,000 ತಂದ್ರೆ ಓಕೆ, 85,000 rupees ಡೌನ್ ಪೇಮೆಂಟ್ ಅಲ್ಲಿ ನೀವು ಓನರ್ ಅವರ ಈ ಗಾಡಿನ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡಿ. ನೆಕ್ಸ್ಟ್ ಮತ್ತೊಂದು ಲಕ್ಸರಿ ಸೆಡನ್ ಹ್ಯುಂಡೈ ವರ್ಣ. ಸೊ ನೀವು ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾನೇ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನೀವೇನು ಕೂಡ ಸ್ಪೆಂಡ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. ವಿಡಿಯೋದಲ್ಲಿ ನಿಮ್ಗೆ ನೋಡಿದಾಗಲೇ ಗೊತ್ತಾಗಿರುತ್ತೆ. ಇದು ಬಂದು ನಿಮಗೆ KA05 ರಿಜಿಸ್ಟರ್ಡ್ ವೆಹಿಕಲ್ 1.6 ವೇರಿಯಂಟ್ ಬರುತ್ತೆ. ಇದು 1.6 SX ಅಲ್ಲ ಇದು? ಹೌದು, SX ಡೀಸೆಲ್ ವೇರಿಯಂಟ್ ಸರ್. ಓಕೆ, ಡೀಟೇಲ್ ಸರ್ ಇದು. ಸರ್ 2012 ಮಾಡಲು ಸಿಂಗಲ್ ಓನರ್ 70,000 ಓಡಿದೆ ಗಾಡಿ ಇದು. ಓಕೆ, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ವೇರಿಯಂಟ್, ಮಿಡ್ ವರ್ಷನ್ ಸರ್. ಫೈನಲ್ ಟು ಫೈನಲ್ 4.5 ಹೇಳ್ತಾ ಇದ್ದೀವಿ. ಬೆಸ್ಟ್ ಆಫರ್ 3,95,000 ರೂಪಾಯಿಗೆ ಗಾಡಿ ಕೊಟ್ಬಿಡ್ತೀವಿ ಸರ್. ಡೀಸೆಲ್ ಗಾಡಿ, SX ವೇರಿಯಂಟು, 2012 ಮಾಡಲು, ಬರೀ ಓಡೋದೇ 70,000 ಓಡಿದೆ. ಸಿಲ್ವರ್ ಕಲರ್ ಗಾಡಿ. 3,90,000 ರೂಪಾಯಿ ಗಾಡಿ ಕೊಡ್ತೀವಿ. 3 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 90,000 ಅಂತಂದ್ರೆ ಈ ಗಾಡಿನೂ ಸಿಗುತ್ತೆ. ಓಕೆ, ವರ್ಣ ಯಾರಾದ್ರೂ ಹುಡುಕ್ತಾರೆ ಆಪ್ಷನ್ ಇರುತ್ತೆ. ಸೊ ಮತ್ತೊಂದು ಹಾಗೆ ನಮಗೆ ಡೀಸೆಲ್ ಬೇಡ, ಪೆಟ್ರೋಲ್ ಬೇಕು ಅನ್ನೋರಿಗೆ. ಹೌದು, 2012 ಮಾಡಲು, 13 ಮಾಡಲು. ಓಕೆ, 2013 ಇದು SX ವೋಟ್ ಟಾಪ್ ಅಂಡ್ ಬಟನ್ ಸ್ಟಾರ್ಟ್ ಇದು. ಓಕೆ, SX ಆಪ್ಷನಲ್ ಅಲೋವಿಲ್ಸ್ ಬರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗ್, ABS ವಿತ್ ಪುಷ್ ಸ್ಟಾರ್ಟ್ ಬಟನ್ ಬರುವಂತ ಗಾಡಿ ಇದಾಗಿರುತ್ತೆ. ಇದು ಬಂದು ನಿಮಗೆ ಪೆಟ್ರೋಲ್ ವೇರಿಯಂಟ್ 14-15 ಪ್ಲಸ್ ನೀವು ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಡೀಟೇಲ್ ಸರ್ 2013 ಮಾಡಲು, ಸೆಕೆಂಡ್ ಓನರ್, ಓಡಿರೋದು ಬರೀ 70,000 ಓಡಿದೆ. ಪೆಟ್ರೋಲ್ ಗಾಡಿ, ವೆಲ್ ಮೇಂಟೆನೆನ್ಸ್ ಗಾಡಿ ಇದೆ. ಇದು ಫೈನಲ್ ಟು ಫೈನಲ್ ನಾವು 4 ಲಕ್ಷ ಹೇಳ್ತಾ ಇದೀವಿ. ಬಂದ್ರೆ ಇದು ಒಂದು 3,80,000ಕ್ಕೆ ಫುಲ್ ಟಾಪ್ ಎಂಡ್ ವೆಹಿಕಲ್ ಸಿಗ್ತದೆ. 3,80,000. 3,80,000. ಓಕೆ, ಸೊ ಲೋನು ಸರ್ ಇದಕ್ಕೆ? ಸರ್ ಲೋನ್ 3 ಲಕ್ಷ ಆಗುತ್ತೆ ಸರ್. 80,000 ಡೌನ್ ಪೇಮೆಂಟ್. ಓಕೆ, ನೆಕ್ಸ್ಟ್ ಸರ್ ಹ್ಯುಂಡೈ i10. ಸರ್ ಹೋಂಡಾ i10 2010 ಮಾಡಲ್ ಇದೆ. ಓಕೆ, 90,000 ಓಡಿದೆ. ಗಾಡಿ ತುಂಬಾ ಚೆನ್ನಾಗಿದೆ. i10 ಮ್ಯಾಗ್ನಾ. ಓಕೆ, ಗ್ರೇ ಕಲರು, ವೆಲ್ ಮೇಂಟೆನೆನ್ಸ್ ಗಾಡಿ ಇದೆ ಸರ್. 2,50,000 ಹೇಳ್ತಾ ಇದೀವಿ. 2,30,000 ತಂದ್ರೆ ಈ ವೆಹಿಕಲ್ 10 ಮಾಡಲು ಮ್ಯಾಗ್ನಾ ವೇರಿಯಂಟ್ ಗಾಡಿ ಸಿಗುತ್ತೆ. ಎಲ್ಲ ವೆಲ್ ಮೇಂಟೆನೆನ್ಸ್ ಗಾಡಿಗಳು, ಯಾವುದು ಖರ್ಚು ಬರಲ್ಲ. ಎಲ್ಲ ಶೋರೂಮ್ ಸರ್ವಿಸ್ ಆಗಿರ್ತವೆ. ಏನು ಒಂದು ಗಾಡಿಗೂ ರಿಪೇರಿ ಏನು ಇರಲ್ಲ. ನಿಮಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುತ್ತೆ. ಮೈಲೇಜ್ 16 ಪ್ಲಸ್ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಮತ್ತೊಂದು ಗ್ಲಾನ್ಸಾ ಇದೆ ಸರ್ ನಮ್ಮ ವೈಟ್ ಕಲರ್ ಗ್ಲಾನ್ಸಾ. ಹಿಂದೆನೇ ಒಂದು ತೋರಿಸಿದ್ದು. ಸೊ ಒಂದು ವೇಳೆ ಅದು ಬೇಡ ಅನ್ನೋರಿಗೆ, ಸೊ ನಿಮಗೆ ವೈಟ್ ಕಲರ್ ಬೇಕು ಅಂದರೆ ಸೊ ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಇದು ಕೂಡ ನಿಮಗೆ G ವೇರಿಯಂಟ್ KA05 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ವಿತ್ ಡೈಮಂಡ್ ಕಟ್ ಅಲೋವಿಲ್ಸ್ ಬರುತ್ತೆ. ಬ್ಯಾಕ್ ವೈಫರ್, ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುವಂಥ ಗಾಡಿ. ಇದು ಕೂಡ ಪೆಟ್ರೋಲ್ ವೇರಿಯಂಟೇ. ಮೈಲೇಜ್ ಎಲ್ಲ ನಿಮ್ಗೆ ಆರಾಮಾಗಿ ಒಂದು ಸರ್ 17/18 ಬರುತ್ತೆ ಸರ್. 100% ಬರುತ್ತೆ ಸರ್. 17-18 ಬಂದೇ ಬರುತ್ತೆ. ಡೀಟೇಲ್ ಸರ್ ಇದು. ಸರ್ 2019 ಮಾಡಲು 65,000 ಓಡಿದೆ. ಇದು G ವೇರಿಯಂಟ್. ಅಂದ್ರೆ ಇದನ್ನು ಟಾಪ್ ಎಂಡ್ ಬರುತ್ತೆ. ನಿಮಗೆ ಡೈಮೆನ್ಸ್ ಕಟ್ಸ್, ಅಲಾಯ್ಸ್ ಆಗಲಿ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ, ರಿವರ್ಸ್ ಕ್ಯಾಮೆರಾ ಎಲ್ಲ ಬರುತ್ತೆ. ಓಕೆ ಸರ್. ಸರ್ ಫೈನಲ್ ಟು ಫೈನಲ್ ಇದು 7.5 ಹೇಳ್ತಾ ಇದ್ರೆ ಒಂದು 6,85,000ಕ್ಕೆ ಫೈನಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ವೈಟ್ ಕಲರ್ ಗ್ಲಾನ್ಸಾ ನಮ್ಮ ಹತ್ರ ಸಿಂಗಲ್ ಒಂದು ಗಾಡಿ ಇದೆ. G ವೇರಿಯಂಟ್. ಫೈನಲ್ ಟು ಫೈನಲ್ ಇದು 6,85,000 ಆಗುತ್ತೆ. 6 ಲಕ್ಷ ಲೋನೇ ಕೊಡಿಸ್ತೀವಿ. 85,000 ತಂದ್ರೆ ಇದಕ್ಕೂ ಲೋನ್ ಆಗುತ್ತೆ. ಓಕೆ, 85,000 ಅಂದ್ರೆ 85,000 ಡೌನ್ ಪೇಮೆಂಟ್ ಅಲ್ಲಿ ನೀವು ಈ ಗಾಡಿ ಕೂಡ ಅಂದ್ರೆ ಈ ಗ್ಲಾನ್ಸನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಲೆನೋ, ಮಾರುತಿ ಸುಜುಕಿ ಬಲೆನೋ ಪೆಟ್ರೋಲ್ ವೇರಿಯಂಟ್. ಸೊ ನೀವು ನೋಡ್ತಾ ಇರ್ಬೋದು, K22 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಮಿನಿಮಮ್ ಮೈಲೇಜ್ 17-18 ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ಈ ಗಾಡಿ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀವಿ ಸರ್. ಡೀಟೇಲ್ ಇದು ಮಾರುತಿ ಬಲೆನೋ ಜಿಗ್ಮಾ. ಇದು ಇದರಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಎಲ್ಲ ಇದೆ. ಓಕೆ, ಮತ್ತೆ ಒಳ್ಳೆ ಲೆದರ್ ಸೀಟ್ ಇದೆ. ಪೆಟ್ರೋಲ್ ಗಾಡಿ ಸರ್. ಸೆಕೆಂಡ್ ಓನರ್. 2017 ಮಾಡಲು 5.5 ಲಕ್ಷ ಹೇಳ್ತಾ ಇದೀವಿ. 5,25,000 ಬಂದ್ರೆ ಈ ಗಾಡಿಗೂ ಲೋನ್ ಸಿಗುತ್ತೆ. 4,80,000 ಲೋನ್ ಕೊಡ್ತೀವಿ. 50,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿ ಸಿಗುತ್ತೆ. ಫೈನಲ್ 5,25,000 ಆಗುತ್ತೆ ಸರ್. ಓಕೆ, 50,000 ಡೌನ್ ಪೇಮೆಂಟ್ ನೀವು ಈ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ಇದರಲ್ಲೂ ಕೂಡ ನಿಮಗೆ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆಗೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS ಕೂಡ ಈ ಗಾಡಿಯಲ್ಲಿ ಇರುತ್ತೆ. ಸೊ ಮತ್ತೊಂದು ಬಲೆನೋ. ಸೊ ನೀವು ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ ಟಾಪ್ ಎಂಡ್ ವಿತ್ ಅಲೋವಿಲ್ಸ್ ಜೊತೆ ಬರುವಂಥ ಗಾಡಿ. ಈ ಗಾಡಿ ಕೂಡ ತುಂಬಾನೇ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಇದು ಕೂಡ ನಿಮಗೆ ಪೆಟ್ರೋಲ್ ವೇರಿಯಂಟೇ. ಬ್ಯಾಕ್ ವೈಫರ್ ವಿತ್ ಡಿಫಾಗರ್, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮ್ ಎಲ್ಲಾನು ಕೂಡ ಬರುತ್ತೆ. ಯಾವ ವೇರಿಯಂಟ್ ಸರ್ ಇದು? ಸರ್ ಜೀಟಾ ವೇರಿಯಂಟ್ ಇದು. ಓಕೆ, ಜೀಟಾ ವೇರಿಯಂಟ್ ಬಟನ್ ಸ್ಟಾರ್ಟ್ ಬರುತ್ತೆ ಇದಕ್ಕೆ. ಸರ್ ಇದು ಫುಲ್ಲಿ ಟಾಪ್ ಎಂಡ್ ಗಾಡಿನೇ ಇದು. ಇದು AMT ಆಟೋಮೆಟಿಕ್ ಸರ್. ಆಟೋಮೆಟಿಕ್ ವೆಹಿಕಲ್. ಬರೀ ಓಡಿರೋದು ಬರೀ 40,000 ಓಡಿದೆ ಸರ್. ಇದು 40,000 ಬರೀ 40,000 ಓಡಿದೆ. AMT ಆಟೋಮೆಟಿಕ್, ಜೀಟಾ ವೇರಿಯಂಟ್.
ಫೈನಲ್ ಟು ಫೈನಲ್ ಸರ್ ಇದು 6,80,000 ಫೈನಲ್ ಬೇಕು. 7.5 ಲಕ್ಷ ಕೋಟಿಂಗ್ ಇದೆ ಇದು. 6,80,000 ಕೊಡ್ತೀವಿ. 6 ಲಕ್ಷ ಲೋನೇ ಮಾಡಿಸ್ಕೊಡ್ತೀವಿ. 2018 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಓಕೆ, ಸೊ ನೋಡಿದ್ರಲ್ಲ, ಸೊ ನಿಮ್ಗೆ ಅಕಸ್ಮಾತಾಗಿ ಮಿಡಲ್ ವೇರಿಯಂಟಲ್ಲಿ ಹೋಗ್ತೀನಿ ಅಂದರೆ ಮಿಡಲ್ ವೇರಿಯಂಟ್ ರೆಡ್ ಕಲರ್ ಕೂಡ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ಟಾಪ್ ಎಂಡ್ ವೇರಿಯಂಟ್ ಬೇಕು ಅಂದರೆ ನೀವು ಝೀಟಾ ಗಾಲ್ಫಾಗಿ ಏನು ತುಂಬ ಡಿಫ್ರೆನ್ಸ್ ಇರಲ್ಲ. ಸೊ ಸ್ಲೈಟ್ ಡಿಫ್ರೆನ್ಸ್ ಇರುತ್ತೆ, ಯಾಕಂದರೆ ಇದರಲ್ಲೂ ಕೂಡ ಪುಷ್ ಸ್ಟಾರ್ಟು, ಏರ್ ಬ್ಯಾಗ್, ABS, ಅಲೋವಿಲ್ಸ್ ಎಲ್ಲನೂ ಕೂಡ ಬರುತ್ತೆ. ಸೊ ಬೇಕನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ i20. ಸರ್ ನಮ್ಮ ಹತ್ರ i20 ಕೇಳೋರಿಗೆ ನಮ್ಮ ಹತ್ರ ಒಂದು ಡೀಸೆಲ್ ಗಾಡಿ 2011 ಮಾಡಲ್ ಸೆಕೆಂಡ್ i20 ಇದೆ. ವೈಟ್ ಕಲರ್ ಡೀಸೆಲ್ ವೆಹಿಕಲ್, ಬರೀ 80,000 ಓಡಿದೆ ಸರ್. ಫೈನಲ್ ಟು ಫೈನಲ್ ಈ ಗಾಡಿ ಒಂದೇ ಬೆಲೆ 2,70,000 ರೂಪಾಯಿ ಕೊಟ್ಬಿಡ್ತೀವಿ ಸರ್. ಗಾಡಿ 2,70,000 2,70,000ಗೆ ಗಾಡಿ ಸಿಗುತ್ತೆ. 3,25,000 ಕೋಟಿಂಗ್ ಮಾಡ್ತಾ ಇದೀವಿ. 2,70,000ಗೆ ಡೀಸೆಲ್ ವೇರಿಯಂಟು i20 ಮ್ಯಾಗ್ನಾ. ಓಕೆ, i20 ಮ್ಯಾಗ್ನಾ ಸಿಗುತ್ತೆ. ಯಾರು ಇಂಟ್ರೆಸ್ಟ್ ಬೈ ಮಾಡ್ಬೋದು. ಓಕೆ, ಇದರಲ್ಲೂ ಕೂಡ ನೀವು 18-20+ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇವೆಲ್ಲನೂ ಕೂಡ ಕಾಮನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮತ್ತೊಂದು Hyundai i10. ಇದು ಕಪ್ಪ 2 ಇಂಜಿನ್ ಜೊತೆ ಬರುವಂಥದ್ದು. ನಿಮ್ಗೆ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಮೈಲೇಜ್ 16+ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಸರ್ ಡೀಟೇಲ್. ಸರ್ 2012 ಮಾಡಲು i10 ಸ್ಪೋರ್ಟ್ಸ್ ಇದು. ಓಕೆ, ಎಲಿಫೆಂಟ್ ಗ್ರೇ ಇದೆ. ಗಾಡಿ ವೆಲ್ ಮೇಂಟೆನೆನ್ಸ್ ಆಗಿದೆ, ತುಂಬಾ ಚೆನ್ನಾಗಿದೆ ವೆಹಿಕಲ್. ಓಡಿರೋದು ಬರೀ 69,000 ಓಡಿದೆ ಸರ್. ಫೈನಲ್ ಟು ಫೈನಲ್ 3,25,000 ಹೇಳ್ತಾ ಇದೀವಿ. ಬೆಸ್ಟ್ ಆಫರ್ 2,90,000ಗೆ 12 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್ i10 ಸಿಗುತ್ತೆ. ಓಕೆ, 2,90,000 2,90,000ಕ್ಕೆ ಕಪ್ಪ 2 ಇಂಜಿನ್ ಜೊತೆ ಬರುವಂಥದ್ದು. ನೆಕ್ಸ್ಟ್ ಬಡವರ ಬಂದು ಮಾರುತಿ ಸುಜುಕಿ ಆಲ್ಟೋ. ಸರ್ ಈಗ ಇದ್ರ ಬಗ್ಗೆ ಸರ್ ಡೀಟೇಲ್. ಹೌದು ಸರ್, ಇದು ಆಲ್ಟೋ K10 VXI ಇದು. ಆಲ್ಟೋ K10 VXI ವಿತ್ CNG ಇದೆ ಸರ್. ಗಾಡಿ ವಿತ್ CNG ಇದೆ. ಓಕೆ, 2014 ಮಾಡಲು ಸೆಕೆಂಡ್ ಓನರ್ 62,000 ಓಡಿದೆ. CNG ವೆಹಿಕಲ್, ಪೆಟ್ರೋಲ್ ಕಮ್ CNG ಇರೋಂಥ ವೆಹಿಕಲ್ ನಮ್ಮ ಹತ್ರ ಆಲ್ಟೋ K10 ಇದೆ. ಇದು ನಿಮಗೆ ಮೈಲೇಜ್ ಹೇಳ್ಬೇಕಂದ್ರೆ 30 ಬರುತ್ತೆ. ಹೌದು, CNG ನಲ್ಲಿ. ಪೆಟ್ರೋಲ್ ಹೋದ್ರೆ ನಿಮಗೆ 20 ಬರುತ್ತೆ ಅಲ್ವಾ. ಹಾಗಾಗಿ ತುಂಬಾ ಚೆನ್ನಾಗಿದೆ ವೆಹಿಕಲ್. ಹೊಸ ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಪ್ರೈಸ್ ಇದು 2,85,000 ಹೇಳ್ತಾ ಇದೆ ಫೈನಲ್. 2,75,000 ಬಂದ್ರೆ ಈ ಗಾಡಿನೂ ಸಿಗುತ್ತೆ, ವಿತ್ CNG ಸಿಗುತ್ತೆ ನಿಮಗೆ. 2014 ಮಾಡಲು ಲೋನ್ ಬೇಕಂದ್ರೆ 2.5 ಲಕ್ಷ ಲೋನ್ ಆಗುತ್ತೆ. 25,000 ಡೌನ್ ಪೇಮೆಂಟ್ ಅಂದ್ರೆ ಪೆಟ್ರೋಲ್ ಪ್ಲಸ್ CNG ಇರುವಂತ ಆಲ್ಟೋನ ನೀವು ಪರ್ಚೇಸ್ ಮಾಡ್ಬೋದು. ಅದು ಕೂಡ ಆಲ್ಟೋ K10. ಸೊ ನೆಕ್ಸ್ಟ್ ನ್ಯಾನೋ. ಸೊ ನೀವು ನೋಡ್ತಾ ಇರ್ಬೋದು 20+ ಮೈಲೇಜ್ ಬರೋಕ್ಕೆ ಒಂದು ಗಾಡಿ ಬೇಕು ಅಂದ್ರೆ ಖಂಡಿತವಾಗಿ ಇದನ್ನು ಪ್ರಿಫರ್ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಎಲ್ಲ ಕೂಡ ಬರುತ್ತೆ. ಪವರ್ ಸ್ಟೀರಿಂಗ್ ಅಲ್ಲ ಇದು? ಹೌದು, ಪವರ್ ಟ್ವಿಸ್ಟ್ ಇದು. ಹೇಳಿ ಸರ್ ಡೀಟೇಲ್. ಸರ್ 2015 ಮಾಡಲು ಬರೀ ಓಡಿರೋದೇ 14,000 ಸರ್. 14,000 ಡ್ರೈವನ್. ಓಕೆ, 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ನ್ಯಾನೋ ಟ್ವಿಸ್ಟ್ 2,35,000 ಹೇಳ್ತಾ ಇದೀವಿ. 2,20,000 ಬಂದ್ರೆ 14,000 ಓಡಿರೋಂಥ ನ್ಯಾನೋ ಟ್ವಿಸ್ಟ್ ಸಿಗ್ತಾ ಇದೆ. ಪವರ್ ಸ್ಟೀರಿಂಗ್, AC, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ವೆಹಿಕಲ್. ಓಕೆ, ಸೊ ನೋಡಿದ್ರಲ್ಲ ನ್ಯಾನೋ ಟ್ವಿಸ್ಟ್ ಏನಾದ್ರು ಬೇಕು ಅಂದ್ರೆ ಸೊ ನೀವು ಅದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನಾವು ಮತ್ತೊಂದು Hyundai i10 ಸರ್ ಡೀಟೇಲ್ ಇದು. ಸರ್ 2014 ಮಾಡಲ್ i10 ಸ್ಪೋರ್ಟ್ಸ್ ನಮ್ಮ ಹತ್ರ ಇನ್ನೊಂದು ಗಾಡಿ ಇದೆ, ಸೆಕೆಂಡ್ ಓನರ್ ಗಾಡಿ. ಇದು ಓಡಿರೋದು 52,000. ಶೋರೂಮ್ ಹಿಸ್ಟ್ರಿ ಇದೆ. ಒರಿಜಿನಲ್ ಗಾಡಿ, ಮೆರೂನ್ ಕಲರ್ ಸರ್. ಫೈನಲ್ ಟು ಫೈನಲ್ 3.5 ಲಕ್ಷ ಹೇಳ್ತಾ ಇದೀವಿ. 3,30,000 ಬಂದ್ರೆ ಈ ಗಾಡಿ ಸಿಗುತ್ತೆ. 3 ಲಕ್ಷ ಲೋನ್ ಆಗುತ್ತೆ. 30,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿ. ಓಕೆ, 30,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೂಡ ಸಿಗುತ್ತೆ. ಸೊ ಬೇಕನ್ನೋರು ಕಾಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಹಾಗೆ i10 ಗ್ರ್ಯಾಂಡ್ i10 ಕೇಳೋರಿಗೆ ಗ್ರ್ಯಾಂಡ್ i10 2018 ಮಾಡಲ್ ಸರ್. ಓಕೆ, ಮ್ಯಾಗ್ನಾ ವೇರಿಯಂಟ್. ಇದರಲ್ಲೂ ಟಚ್ ಸ್ಕ್ರೀನ್ ಸಿಸ್ಟಮ್ ಮತ್ತೆ ಸಬ್ ಫಾರ್ ಆಂಪ್ ಎಲ್ಲ ಇದೆ. ಓಕೆ, ಗಾಡಿ ವೆಲ್ ಮೇಂಟೆನೆನ್ಸ್. 62,000 ಓಡಿದೆ ಸರ್. ಪೆಟ್ರೋಲ್ ವೆಹಿಕಲ್, ವೈಟ್ ಕಲರ್, ತುಂಬಾ ಚೆನ್ನಾಗಿದೆ ಸರ್. 4,85,000 ಹೇಳ್ತಾ ಇದೀವಿ. ಒಂದು ಬೆಸ್ಟ್ ಆಫರ್ ಅಲ್ಲಿ ಗಾಡಿ ಕೊಡ್ತಾ ಇದೀವಿ. 4,55,000 ರೂಪಾಯಿಗೆ ಗಾಡಿ ಕೊಡ್ತೀವಿ ಸರ್. ಓಕೆ, ಅದು ಕೂಡ ಸಿಂಗಲ್ ಓನರ್ ಗಾಡಿ. ಅದು ಕೂಡ ಸಿಂಗಲ್ 18 ಮಾಡಲು 4.5 ಲಕ್ಷ ಲೋನೇ ಕೊಡಿಸ್ತೀವಿ. ಓಕೆ, 4.5 ಲಕ್ಷ ಲೋನೇ ಆಗುತ್ತೆ. ಸೊ ನೋಡಿದ್ರಲ್ಲ, 0 ಡೌನ್ ಪೇಮೆಂಟ್ ಅಲ್ಲಿ ಆ ಗಾಡಿ ತೊಗೊಂಡು. ಓಕೆ, 0 ಡೌನ್ ಪೇಮೆಂಟ್ ಅಲ್ಲಿ ನೀವು ಅದು ಗ್ರ್ಯಾಂಡ್ i10 ಹುಡುಕಿದ್ರೆ ಸೊ ಅದು ಕೂಡ ವೈಟ್ ಕಲರ್ ಗಾಡಿ. ಇದು ಕೂಡ ನಿಮ್ಗೆ ಸಿಗುತ್ತೆ. ಸೊ ಬೇಕನ್ನೋ ಕಾಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಸ್ವಿಫ್ಟ್, ಅದು ಕೂಡ ಡೀಸೆಲ್ ವೇರಿಯಂಟು. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೀರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಇರುತ್ತೆ. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಏನು ಕೂಡ ಸ್ಪೆಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ 2011 ಮಾಡಲು ಸ್ವಿಫ್ಟ್ VDI ಸರ್. ಡೀಸೆಲ್ ವೆಹಿಕಲ್ ಇದು. 80,000 ಓಡಿದೆ. ಸೆಕೆಂಡ್ ಓನರು. 3,65,000 ಹೇಳ್ತಾ ಇದೀವಿ. ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿನಲ್ಲಿ. ಸ್ಪಾಯ್ಲರ್ ಎಲ್ಲ ಇದೆ ನಿಮಗೆ. ಹೌದು, ಬ್ಯಾಕ್ ಸೈಡ್ ಸ್ಪಾಯ್ಲರ್ ಕೂಡ ಹಾಕ್ಸಿದ್ದಾರೆ. ಡ್ಯುಯಲ್ ಟೋನ್ ತರ ಇದು ಮಾಡಿಸಿದ್ದಾರೆ. ಬ್ಲಾಕ್ ಕಿಂಗ್ ಎಲ್ಲ ಮಾಡಿಸಿದ್ದಾರೆ ವೆಹಿಕಲ್ ಗೆ. ಓಕೆ, ಪ್ರೈಸ್ ವೆಹಿಕಲ್ ತುಂಬಾ ಚೆನ್ನಾಗಿದೆ ಸರ್. ವೆಹಿಕಲ್ ಇದು ಎಲ್ಲ ವೆಲ್ ಮೇಂಟೆನೆನ್ಸ್ ಗಾಡಿನೇ ಅಂತಾನೆ ಹೇಳ್ಬೋದು ಈ ವೆಹಿಕಲ್. ಡೀಸೆಲ್ ವೆಹಿಕಲ್ 2011 ಮಾಡಲು. ಇದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶಲ್ಲಿ ಬರ್ಬೇಕು ಸರ್. 3,25,000 ರೂಪಾಯಿಗೆ ಈ ಗಾಡಿ ಸಿಗ್ತಾ ಇದೆ. ಇದು ನಿಮಗೆ ಅಬೌವ್ 20 to 25 ಗಂಟೆ ಮೈಲೇಜ್ ಬರುತ್ತೆ. ಹೌದು, ಸೊ ನೀವು ಹೆಂಗ್ ಓಡಿಸ್ತೀರೋ ಅದೇ ತರ ನಿಮಗೆ ಮೈಲೇಜ್ ಬರುತ್ತೆ. 18+ ಅಂತ ನೀವು ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಹಾಗೆ ನ್ಯಾನೋ ಫ್ಯಾಮಿಲಿ ಓಡಿಸೋ ಅಂತ ಗಾಡಿ ಆಟೋಮೆಟಿಕ್. ಓಕೆ, ನ್ಯಾನೋ ಆಟೋಮೆಟಿಕ್ ಟ್ವಿಸ್ಟ್ 2016 ಮಾಡಲ್ ಸರ್. ಇದು 40,000 ಡ್ರೈವನ್ ಆಗಿದೆ. ಬ್ಲೂ ಕಲರ್ ಇದೆ ಗಾಡಿ. ಓಕೆ, 16 ಮಾಡಲು ಸಿಂಗಲ್ ಓನರ್ ಗಾಡಿ.
AMT ಆಟೋಮೆಟಿಕ್ಕು ಸರ್. ಫೈನಲ್ ಟು ಫೈನಲ್ 2,45,000 ಹೇಳ್ತಾ ಇದೀವಿ. ಬೆಸ್ಟ್ ಆಫರ್ 2,25,000 ರೂಪಾಯಿ ತಂದರೆ ಈ 16 ಮಾಡಲು ಪವರ್ ಸ್ಟೇರಿಂಗ್ AC ಪವರ್ ವಿಂಡೋ ಇರೋಂಥ ವೆಹಿಕಲ್ನ ಡಿಕ್ಕಿ ಎಲ್ಲ ಓಪನ್ ಬರುತ್ತೆ ಈ ಗಾಡಿನಲ್ಲಿ, ಗೊತ್ತಲ್ಲ. ಇಷ್ಟಲ್ಲಿ ಟಾಪ್ ಎಂಡ್ ವೆಹಿಕಲ್ ಇದು. 2,25,000 ರೂಪಾಯಿಗೆ 2016 ಮಾಡಲ್ AMT ನ್ಯಾನೋ ಸಿಗ್ತಾ ಇದೆ ಸರ್, ಆಟೋಮೆಟಿಕ್. ಎಷ್ಟು ಓಡಿದೆ ಸರ್ ಇದು? 40,000 ಡ್ರೈವನ್ ಆಗಿದೆ. ಓಕೆ, 40,000 ಕಿಲೋಮೀಟರ್ ಓಡಿರುವಂಥ ನ್ಯಾನೋ ಟ್ವಿಸ್ಟು. ಸೊ ಡೀಟೇಲ್ ತಿಳಿಸ್ಕೊಟ್ಟಿದ್ದಾರೆ, ಸೊ ಬೇಕಂದ್ರೆ ಕಾಲ್ ಮಾಡ್ಬೋದು. ಸೊ ನೆಕ್ಸ್ಟ್ Hyundai i20 K03 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಸೊ ನೀವು ನೋಡ್ತಾ ಬೋದು, ಇದು ಕೂಡ ಗಾಡಿ ತುಂಬಾ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಇದು ಬಂದು ನಿಮಗೆ ಸ್ಪೋರ್ಟ್ಸ್ ಡೀಸೆಲ್ ವೇರಿಯಂಟ್ ಅಂದರೆ 18-20+ ಮೈಲೇಜ್ ಬರುವಂಥ ಗಾಡಿ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಏರ್ ಬ್ಯಾಗ್, ABS ಪ್ರತಿಯೊಂದು ಕೂಡ ಇರುವಂಥ ಗಾಡಿ. ಸರ್ ಇದ್ರ ಬಗ್ಗೆ ಡೀಟೇಲ್ ಸರ್. 2015 ಮಾಡಲ್ ಸಿಂಗಲ್ ಓನರ್ i20 ಸ್ಪೋರ್ಟ್ಸ್ ಸರ್ ಇದು. ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ i20 ಸ್ಪೋರ್ಟ್ಸ್ 95,000 ಡ್ರೈವನ್ ಆಗಿದೆ. ಸಿಂಗಲ್ ಓನರ್ ಗಾಡಿ. 5.5 ಲಕ್ಷ ಹೇಳ್ತಾ ಇದೀವಿ ಸರ್. 5 ಲಕ್ಷ ಬಂದರೆ ಫೈನಲ್ ಕೊಟ್ಬಿಡ್ತೀವಿ. 5 ಲಕ್ಷ ಲೋನ್ ಆಗುತ್ತೆ ಸರ್ ಗಾಡಿ. ಓಕೆ, ಝೀರೋ ಡೌನ್ ಪೇಮೆಂಟ್ ಅಲ್ಲಿ ಈ i20 ಸಿಂಗಲ್ ಓನರ್ ಗಾಡಿ ಸಿಗ್ತಾ ಇದೆ. i20 ಸ್ಪೋರ್ಟ್ಸ್ ಮರೂನ್ ಕಲರ್. ಓಕೆ, ಸೊ ನೆಕ್ಸ್ಟ್ ETS ಸರ್. ETS ಸೊ ETS ಡೀಟೇಲ್ ಸರ್. ಸರ್ ಟೊಯೋಟಾ ETS ಸಡನ್ ವೆಹಿಕಲ್, GD ವೇರಿಯಂಟ್. GD ವೇರಿಯಂಟ್ ಡೀಸೆಲ್ ಗಾಡಿ. ತುಂಬಾ ಚೆನ್ನಾಗಿದೆ ಸರ್ ಗಾಡಿ ಇದು. ಓಕೆ ಸರ್, ಓಡಿರೋದು ಬಂದು 80,000 ಓಡಿದೆ. ಸೆಕೆಂಡ್ ಓನರ್ ಆಗಿದೆ. ಓಕೆ, 2012 ಮಾಡಲ್ ಸರ್ ಗಾಡಿ ಇದು. ಓಕೆ, 2011 ಮಾಡಲ್ ಗಾಡಿ ಇದೆ. 100% ಬರುತ್ತೆ. ಓಕೆ, ಗಾಡಿ ತುಂಬಾ ವೆಲ್ ಮೇಂಟೆನೆನ್ಸ್ ಇದೆ ಸರ್. ಆಲ್ಫಾ ಫೈನಲ್ ಟು ಫೈನಲ್ ಇದಕ್ಕೆ 4,35,000 ಹೇಳ್ತಾ ಇದೀವಿ. ಬೆಸ್ಟ್ ಆಫರ್ 3,95,000 ರೂಪಾಯಿಗೆ ಓಕೆ GD ಸಡನ್ ವೆಹಿಕಲ್ ಡೀಸೆಲ್ ಗಾಡಿ ಕೊಡ್ತೀವಿ. ಓಕೆ, ಲೋನು ಸರ್ ಇದಕ್ಕೆ? ಸರ್ ಲೋನ್ ಬೇಕು ಅಂದ್ರೆ ನಿಮಗೆ 3.5 ಲಕ್ಷ ಲೋನ್ ಕೊಡ್ತೀವಿ. 3.5 ಲಕ್ಷ. ಹೌದು. ಸೊ 3.5 ಲಕ್ಷ ಲೋನು ಕೂಡ ಆಗುತ್ತೆ. ಗಾಡಿ ಪ್ರೈಸ್ ಕೂಡ ಆಲ್ರೆಡಿ ತಿಳಿಸಿದ್ದಾರೆ. ಸೊ ಇನ್ನು ರಿಮೈನಿಂಗ್ ಏನಿರುತ್ತೆ ಅದು ಡೌನ್ ಪೇಮೆಂಟ್ ಆಗಿರುತ್ತೆ. ಅಂದರೆ ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಗಾಡಿ ಪರ್ಚೇಸ್ ಮಾಡ್ಬೇಕಾದ್ರೆ ಖಂಡಿತವಾಗಿ ಪರ್ಚೇಸ್ ಮಾಡ್ಬೋದು. ತುಂಬ ವೀಡಿಯೋ ಜಾಸ್ತಿ ಮಾಡಿಬಿಟ್ಟು ಸ್ವಲ್ಪ ತೊಂದಿಸ್ತಿದೆ, ಸೊ ದಯವಿಟ್ಟು ಕ್ಷಮೆ ಇರಲಿ. ಸೊ ನೆಕ್ಸ್ಟು ಸರ್ 800 ಇದೆ ಅಲ್ವಾ ಸರ್? 800 ಇದೆ ತಾನೆ? 800 ಒಂದು ಗಾಡಿ ಇದೆ ನೋಡಿ ಸರ್. ಏನು ಸರ್ 800 ಇಲ್ಲ ಅಂತ ಇರೋ ಒಂದು ಗಾಡಿ ತರಿಸಿದ್ವಿ 800. ಮಾರುತಿ ಸುಜುಕಿ 800. ಸೊ ನೀವು ನೋಡ್ತಾ ಬೋದು K05 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಸರ್. ಸರ್ 2001 ಮಾಡಲು. ಓಕೆ, ಮಾರುತಿ 800. ಹಾಂ, ತುಂಬಾ ಲೋ ಬಜೆಟ್ ಅಲ್ಲಿ ಕೇಳೋರಿಗೆ ನಮ್ಮ ಹತ್ರ ಒಂದು ಒಳ್ಳೆ 800 ಬಂದಿದೆ. ಒರಿಜಿನಲ್ ಇದೆ ಗಾಡಿ ಎಲ್ಲ. ಇಂಜಿನ್ ತುಂಬಾ ಚೆನ್ನಾಗಿದೆ. ಓಕೆ, ಇಂಜಿನ್ ಎಲ್ಲ ಮೊನ್ನೆ ಫುಲ್ ಸರ್ವಿಸ್ ಮಾಡಿಸಿದ್ದಾರೆ. ವೆಲ್ ಮೇಂಟೆನೆನ್ಸ್ ಗಾಡಿ ಅಂತಾನೆ ಹೇಳ್ಬೋದು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ. ಫೈನಲ್ ಟು ಫೈನಲ್ 85,000 ರೂಪಾಯಿಗೆ ಆಗುತ್ತೆ. ಇಂಟ್ರೆಸ್ಟ್ ಇರೋ ಈ ಗಾಡಿನ ಬೈ ಮಾಡ್ಬೋದು. ಮೊನ್ನೆ ತಾನೇ ಇಂಜಿನ್ ಸರ್ವಿಸ್ಗೆ 75,000 ಕೊಟ್ಟಿದ್ದಾರೆ ಶೋರೂಮ್ ಅಲ್ಲಿ. ಇಂಜಿನ್ ಅಂತೂ ಬ್ಯೂಟಿಫುಲ್ ಆಗಿ ಸರ್ವಿಸ್ ಆಗಿದೆ. ಅವ್ರು ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. 85,000 ಬಂದ್ರೆ ಈ ಗಾಡಿನ 800 ಸಿಗುತ್ತೆ. ಓಕೆ, 85,000 ರೂಪೀಸ್. ನೆಕ್ಸ್ಟ್ ಸರ್ ಹಾಗೆ ನಮ್ಮ ಹತ್ರ ಫೋರ್ಡ್ ಫಿಯೆಸ್ಟಾ ಡೀಸೆಲ್ ಕೇಳೋರಿಗೆ ನಮ್ಮ ಹತ್ರ ಒಂದು ಡೀಸೆಲ್ ವೆಹಿಕಲ್ ಬಂದಿದೆ. 2007 ಮಾಡಲು. ಇದರಲ್ಲೂ ನಿಮಗೆ ಅಲೈಸ್ ಎಲ್ಲ ಬರುತ್ತೆ. ಕಸ್ಟಮರ್ ವೆಹಿಕಲ್ ಸರ್. ಫೈನಲ್ ಟು ಫೈನಲ್ 1,40,000 ಬಂದ್ರೆ ಈ ಗಾಡಿನೂ ಡೀಸೆಲ್ ವೆಹಿಕಲ್ ಸಿಗುತ್ತೆ ಸರ್. ಫೋರ್ಡ್ ಫಿಯೆಸ್ಟಾ 2007 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ. 1,40,000 ತಂದ್ರೆ ಈ ಗಾಡಿನೂ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಇಂಜಿನ್ ಆಗಲಿ ಗೇರ್ ಬಾಕ್ಸ್ ಆಗಲಿ ತುಂಬಾ ಚೆನ್ನಾಗಿದೆ ವೆಹಿಕಲ್. ವೆಲ್ ಮೇಂಟೆನೆನ್ಸ್ ಇರೋಂಥ ವೆಹಿಕಲ್ ಇದೆ. ಓಕೆ ಸರ್, ಎಷ್ಟೇ ಗಾಡಿ ತೋರಿಸಿದ್ರು ನಮಗೆ ಪೋಲೋ ತೋರಿಸಿದ್ರೆ ಮಾತ್ರನೇ ವಿಡಿಯೋ ಕಂಪ್ಲೀಟ್ ಆಯಿತು ಅಂತ ಅನ್ಸೋದು. ಸೊ ನೀವು ನೋಡ್ತಾ ಇರ್ಬೋದು ವೋಕ್ಸ್ವ್ಯಾಗನ್ ಪೋಲೋ TDI ಅಂದರೆ ಡೀಸೆಲ್ ಇಂಜಿನ್ ಜೊತೆ ಬರುವಂಥದ್ದು K03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ಬನ್ನಿ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ಇಂಟೀರಿಯರ್ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಬರುತ್ತೆ. ಡೀಸೆಲ್ ವೇರಿಯಂಟ್ ಆದ್ದರಿಂದ ನೀವು ಆರಾಮಾಗಿ 18-20+ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಬಂದು ಟ್ರೆಂಡ್ ಲೈನ್ ಸರ್. ಓಕೆ, ಡೀಟೇಲ್ ಸರ್ ಇದು ಸರ್ 2012 ಮಾಡಲು ಸಿಂಗಲ್ 90,000 ಓಡಿದೆ ಸರ್ ಇದು. ಓಕೆ, ಡೀಸೆಲ್ ಗಾಡಿ. ವೈಟ್ ಕಲರು. ವೆಲ್ ಮೇಂಟೆನೆನ್ಸ್ ಮಾಡಿರೋಂಥ ಗಾಡಿನೇ. ಶೋರೂಮ್ ಹಿಸ್ಟ್ರಿ ಇದೆ. ಓಕೆ ಸರ್. ಫೈನಲ್ ಟು ಫೈನಲ್ 3.5 ಲಕ್ಷ ಬೇಕು ಸರ್. ಫೈನಲ್ ಟು ಫೈನಲ್ ಬಂದ್ರೆ 3,25,000 ರೂಪಾಯಿ ಗಾಡಿ ಕೊಡ್ತೀವಿ ಸರ್. 3,25,000ಕ್ಕೆ. ಹೌದು. 12 ಮಾಡಲು ಸಿಂಗಲ್ ಓನರ್ ಗಾಡಿ ಡೀಸೆಲ್ ಗಾಡಿ. ಲೋನು ಸರ್? ಲೋನ್ ಬೇಕಂದ್ರೆ ನಿಮಗೆ 3 ಲಕ್ಷ ಲೋನೇ ಆಗುತ್ತೆ ಸರ್. ಬರೀ 25,000 ತಂದ್ರೆ ಗಾಡಿ. ಓಕೆ, 25,000 ಡೌನ್ ಪೇಮೆಂಟಲ್ಲಿ ನೀವು ಪೋಲೋ ಕೂಡ ಪರ್ಚೇಸ್ ಮಾಡ್ಬೋದು. ಅದು ಕೂಡ ವೈಟ್ ಕಲರ್ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಸೊ ನೋಡಿ, ಇಂಟ್ರೆಸ್ಟ್ ಕರೆ ಮಾಡಿ.